ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಮ್ಮ ಹೆಣ್ಮಕ್ಳಿಗೆ ಎಷ್ಟೇ ಬಟ್ಟೆ ಇದ್ರೂ ಅಮ್ಮನ ವಾರ್ಡ್ರೋಬ್ ಅಲ್ಲಿ ಸ್ಯಾರಿನ ಸೆಲೆಕ್ಟ್ ಮಾಡಿ ಉಟ್ಕೊಳ್ಳೋದು ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಎಸ್, ನಾನು ಕೂಡ ಅದೇ ತರ ಒಂದು ಹುಡುಗಿ. ಊರಿಗೆ ಹೋದ್ರೆ ಸಾಕು ನನ್ನ ಬ್ಲೌಸ್ಗೆ ಅಮ್ಮನ ಸ್ಯಾರಿನ ಮ್ಯಾಚ್ ಮಾಡ್ಕೊಂಡು ಉಟ್ಕೊಳ್ಳಿಲ್ಲ ಅಂದ್ರೆ ನನಗೆ ಸಮಾಧಾನನೇ ಆಗಲ್ಲ. ಸೊ ಇದು ಅಮ್ಮನ ಸ್ಯಾರಿ, ಹಾಗೆ ರೆಡಿಮೇಡ್ ಬ್ಲೌಸ್. ಈ ಬ್ಲೌಸ್ನ ನಾನು ಪರ್ಚೇಸ್ ಮಾಡಿದ್ದು ಲೆಸ್ ದೆನ್ 200 ರುಪೀಸ್ಗೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇದು ಕ್ರಾಪ್ ಟಾಪ್. ಇದ್ರ ಲಿಂಕ್ ಬೇಕಿದ್ರೆ ನನ್ನ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಶೇರ್ ಮಾಡ್ತೀನಿ. ಇವತ್ತು ನಾವು ಹೊರಟಿರೋದು ನನ್ನ ಮಗನ್ ಮುಡಿ ಕೊಡೋಣ ಅಂತ. ಎಸ್, ಈ ದೇವಸ್ಥಾನಕ್ಕೆ ನಾವು ವರ್ಷಕ್ಕೊಂದ್ಸತಿ ಹೋಗ್ತಾ ಇರ್ತೀವಿ. ನಾಗೇಶ್ವರನ ದೇವಸ್ಥಾನ. ಇಲ್ಲಿ ನಾನು ಹುಟ್ಟಬೇಕು ಅಂತ ನಮ್ಮಮ್ಮ ಅರ್ಕೆ ಮಾಡ್ಕೊಂಡಿದ್ರು. ಅವಾಗಿಂದ ಇಯರ್ಲಿ ಒನ್ಸ್ ನಾವು ಹೋಗ್ತೀವಿ. ಸೊ ಬಾಡಿ ಮಾಡ್ಸಕ್ಕೆ ನಂಗೂ ಸ್ವಲ್ಪ ಬೇಜಾರಿತ್ತು, ಬಿಕಾಸ್ ನನಗೆ ಕೂದಲಿರೋದು ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಅವ್ನು ತುಂಬಾ ಮುದ್ದಾಗಿ ಕಾಣ್ತಿದ್ದ ಅಂತ ನನ್ಗನ್ಸುತ್ತೆ. ಬಾಡಿ ಮಾಡಿಸಿದ್ಮೇಲೆ ಮುದ್ದಾಗಿ ಕಾಣ್ತಿದ್ದಾನ ಇಲ್ವಾ ಅಂತ ನೀವು ನನಗೆ ತಿಳಿಸಿ. ನಮ್ಮ ಅಮ್ಮಂಗೆ ಹುಟ್ಟಿದ 5 ಜನ ಮಕ್ಕಳು ತೀರೋದ್ಮೇಲೆ ಈ ದೇವಸ್ಥಾನದಲ್ಲಿ ಅರ್ಕೆ ಹೊತ್ಕೊಂಡು ನಾನು ಹುಟ್ಟಿದ್ದು. ಸೊ ಹಾಗಾಗಿ ಈ ದೇವಸ್ಥಾನ ಒಂಥರ ನಮ್ಮಮ್ಮಂಗೆ, ನಮ್ಮ ಫ್ಯಾಮಿಲಿಗೆ ಸ್ಪೆಷಲ್ ಅಂತ ಹೇಳ್ಬೋದು. ನಮ್ಮ ಮನೇಲಿ 3 ಜನ ಮಕ್ಕಳು ಜೊತೆಗೆ ನಮ್ಮಪ್ಪನೂ ಸೇರ್ಕೊಂಡು 4 ಜನ ಆಗ್ಬಿಟ್ಟಿರ್ತಾರೆ. ಎಷ್ಟು ಗಲಾಟೆ ಮಾಡ್ತಾರೆ ಅಂದ್ರೆ ಅದಕ್ಕೆ ನಮ್ಮ ಮಕ್ಳಿಗೆಲ್ಲ ತಾತನ ಮನೆ ಅಂದ್ರೆ ತುಂಬಾ ಇಷ್ಟ ಆಗೋದು. ನಿಮ್ಮ ಮನೇಲೂ ಹೀಗೇನಾ?